ನಮಸ್ತೆ, ನಾನಿವತ್ತು ರೈಸ್ ಕೀರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅನ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಅಕ್ಕಿನ ಮುಂಚೆನೇ ಒಂದು ಅರ್ಧ ತಾಸು ನೆನೆ ಇಟ್ಕೊಂಡ್ಬಿಡಿ. ಬೆಲ್ಲ, ತುಪ್ಪ, ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಜಾಜಿಕಾಯಿ, ಕೇಸರ್, ಹಾಲು, ಏಲಕ್ಕಿ. ಈಗ ನಾವು ಕೀರು ಮಾಡ್ಕೊಳ್ಳೋಣ. ಒಳ್ಳೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಹಾಲು ಹಾಕೊಂಡ್ಬಿಡಿ, ನೀರು ಹಾಕೋಬೇಡಿ. ಹಾಲು ಕಾಯಬೇಕು. ಹಾಲು ಕಾದ ನಂತರ ನಾನು ಇದಕ್ಕೆ ಅನ್ನ ಹಾಕೊಂಡ್ಬಿಡ್ತೀನಿ. ನೀವು ರೈಸ್ ನೆನೆ ಇಟ್ಕೊಂಡಿದ್ರೆ ಅದನ್ನು ಹಾಕೋಬೇಕು. ನೋಡಿ, ಈಗ ನಾನು ಇದಕ್ಕೆ ರೈಸ್ ಹಾಕೋತೀನಿ. ನೀವು ಕೀರು ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ನೀವು ರೈಸ್ ಹಾಕೋಬೇಕಾಗತ್ತೆ. ಜಾಸ್ತಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಅನ್ನನೇ ಮಾಡಿ ಹಾಕ್ತಾ ಇದ್ದೀನಲ್ಲ, ಅಕ್ಕಿ ಇದ್ರೆ ಸ್ವಲ್ಪ ಕುದಿಲಿಕ್ಕೆ ಟೈಮ್ ಆಗುತ್ತೆ. ಈಗ ಚೆನ್ನಾಗಿ ಕುದಿಬೇಕಿದೆ. ಇದು ಸ್ವಲ್ಪ ಹಾಲೆಲ್ಲ ಕುದ್ದು ಗಟ್ಟಿ ಆಗಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ನೋಡಿ, ಈಗ ತಿರುಗಿಸ್ತಾ ಇರಿ. ಇಲ್ಲಾಂದರೆ ತಳ ಹಾಕಿಬಿಡುತ್ತೆ. ನೋಡಿ, ಇದು ಈಗ ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಆರಾಮಾಗಿ ನೀವು ಬ್ಲೆಂಡ್ ಮಾಡ್ಕೋಬೋದು. ಅನ್ನ ಮೆತ್ತಗಾಗಿದ್ರೆ ಮ್ಯಾಶರಿಂದ ನಿಧಾನಕ್ಕೆ ಮಾಡ್ಕೊಡಿ. ಬ್ಲೆಂಡರಿಂದ ಏನಾಗುತ್ತೆ, ಸ್ವಲ್ಪ ಈಸಿಯಾಗಿ ಆಗುತ್ತೆ. ತುಂಬಾ ಗಟ್ಟಿಯಾಗಿ ಕುದಿಸ್ಕೋಬೇಡಿ. ತಣ್ಣಗಾದ್ಮೇಲೆ ಮತ್ತೆ ಜಾಸ್ತಿನೇ ಗಟ್ಟಿಯಾಗಿರುತ್ತೆ. ಸೊ ಒಂದು ಮೀಡಿಯಮ್ ಕೀರ್ ಥರ ಗಟ್ಟಿಯಾಗಿರಬೇಕು, ಅಷ್ಟಾದರೆ ಸಾಕು. ನೋಡಿ, ನಾನೀಗ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲನೂ ಏನು ಪೂರ ಸಣ್ಣ ಆಗಬೇಕು ಅಂತೇನಿಲ್ಲ. ಈಗ ನಾವು ಬೆಲ್ಲದ ಪಾಕ ಮಾಡ್ಕೊಂಡ್ಬಿಡೋಣ. ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಸಕ್ಕರೆ ಯೂಸ್ ಮಾಡಿದ್ರೆ ಡೈರೆಕ್ಟ್ ಅದರಲ್ಲೇ ಹಾಕೊಂಡ್ಬಿಡಿ. ನೀವು ರೈಸ್ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅದು. ಇಲ್ಲಾಂದರೆ ನೀವು ಬೆಲ್ಲವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ರೆಡಿ ಮಾಡ್ಕೊಂಡ್ಬಿಡಿ. ಇದು ಬೆಲ್ಲ ಕರಗಿದ್ರೆ ಸಾಕು. ಸ್ವೀಟ್ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ. ಅಂದರೆ ಅವ್ರು ಸ್ವೀಟ್ ಜಾಸ್ತಿ ತಿಂತಾರೆ, ಅವರು ಕಡಿಮೆ ತಿಂತಾರಲ್ಲ. ಇಷ್ಟು ಕರಗಿದ್ರೆ ಸಾಕು. ಕುದಿಸಿ ಗಟ್ಟಿ ಮಾಡ್ಕೋಬೇಡಿ. ಬೆಲ್ಲ ಸ್ವಲ್ಪ ಈ ರೀತಿ ನೀವು ಕರಗಿ ಲಿಕ್ವಿಡ್ ಆದರೆ ಸಾಕು. ನಾನೀಗ ಇದನ್ನು ಕೀರಿಗೆ ಹಾಕೊಂಡ್ಬಿಡ್ತೀನಿ. ಈಗ ನಾವು ಇದಕ್ಕೆ ಹಾಕೊಂಡ್ಬಿಡೋಣ. ಸೋಸ್ಕೊಂಡ್ಬಿಡಿ, ಹಂಗೆ ಡೈರೆಕ್ಟ್ ಹಾಕೋಬೇಡಿ. ಹಾಕೊಳ್ಳಿ. ಕಲರ್ ಚೇಂಜ್ ಆಯ್ತಲ್ಲ. ಸಕ್ಕರೆ ಹಾಕಿದ್ರೆ ಏನಾಗುತ್ತೆ, ವೈಟೇ ಇರುತ್ತೆ. ಸ್ವಲ್ಪ ಇದು ಬೆಲ್ಲ ಹಾಕಿದ್ದೀನಿ ಅನ್ನೋಣ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಫ್ರೂಟ್ಸ್ ಹಾಕೊಂಡಿರ್ತೀನಿ. ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ನೀವು ತುಪ್ಪ ಇಷ್ಟೇ ಸ್ಪೂನ್ ಅಂತ ಏನಿಲ್ಲ, ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ತುಪ್ಪ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೆಚ್ಚು ಕಡಿಮೆ ಆದರೆ ಆಗುತ್ತೆ. ಕಾಯಿಬಿಟ್ಟಿದೆ. ನಾನು ಸ್ವಲ್ಪ ನೋಡಿ, ಈಗ ನಾನು ಬಾದಾಮಿ ಇತ್ತಲ್ಲ, ಬಾದಾಮಿ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ. ಪಿಸ್ತಾ ಹಾಕೋತಾ ಇದ್ದೀನಿ. ಈಗ ಗೋಡಂಬಿ ಹಾಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಸ್ಟೋವ್ ಬಂದ್ ಮಾಡ್ಕೊಳ್ಳಿ. ಇದು ಎಲ್ಲನೂ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಜಾಜಿಕಾಯಿ ಹಾಕೋಬೇಕಲ್ಲ, ಕೀರಿಗೆ ಇಲ್ಲೇ ತುರ್ಕೊಂಬಿಡಿ. ಜಾಜಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಜಿಕಾಯಿ ಮತ್ತು ಏಲಕ್ಕಿ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡ್ಬಿಡಿ. ಬಿಸಿ ಮಾಡ್ತೀನಿ. ಕೇಸರಿ ಹಾಕೊಂಡ್ಬಿಡಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ, ಈಗ ರೈಸ್ ಕೀರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ.